ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಸರ್ಗಯಾನ. ಇಂದಿನ ವಿಡಿಯೋದಲ್ಲಿ ನಾನು ಕುಟುಂಬ, ಮಕ್ಕಳು, ಫ್ರೆಂಡ್ಸ್ ಯಾರ ಜೊತೆ ಹೋದ್ರೂ ಸೇಫ್ ಆಗಿರುವ ಕರ್ನಾಟಕದ ಟಾಪ್ 10 ಟೂರಿಸ್ಟ್ ಪ್ಲೇಸ್ಗಳನ್ನ ಹೇಳಿಕೊಟ್ಟಿದ್ದೇನೆ. ಅಷ್ಟೇ ಅಲ್ಲ, ಎಂಟ್ರಿ ಫೀಸ್, ಬೆಸ್ಟ್ ಟೈಮ್, ಹೆಡ್ ಕ್ವಾರ್ಟರ್ ನಿಂದ ಇರುವಂತಹ ಡಿಸ್ಟೆನ್ಸ್ ಎಲ್ಲವನ್ನ ಒಂದೇ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಹಿಟ್ ಮಾಡಿ. ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಮೈಸೂರು. ಇದು ಅರಮನೆಯ ನಗರ. ಮೈಸೂರು ಎಲ್ಲರ ಫೇವರೇಟ್ ಟೂರಿಸ್ಟ್ ಸ್ಪಾಟ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಇಲ್ಲಿ ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ, ಝೂ, ಬೃಂದಾವನ ಗಾರ್ಡನ್ ಎಲ್ಲವನ್ನ ನೀವು ನೋಡಬಹುದು. ಇದು ಫ್ಯಾಮಿಲಿ ಟ್ರಿಪ್ಗೆ ಪರ್ಫೆಕ್ಟ್ ಆಗಿದೆ. ಹೆಡ್ ಕ್ವಾರ್ಟರ್ ನಿಂದ ಡಿಸ್ಟೆನ್ಸ್ 0 ಕಿಲೋಮೀಟರ್, ಯಾಕಂದ್ರೆ ನಗರವೇ ಹೆಡ್ ಕ್ವಾರ್ಟರ್ ನಲ್ಲಿದೆ. ಇನ್ನು ಎಂಟ್ರಿ ಫೀಸ್ ಬಗ್ಗೆ ಹೇಳೋದಾದ್ರೆ, ಪ್ಯಾಲೇಸ್ಗೆ ವಯಸ್ಕರಿಗೆ 120 ರೂಪಾಯಿ, 18 ವರ್ಷ ಒಳಗಿನವರಿಗೆ 70 ರೂಪಾಯಿ ಹಾಗೂ 10 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಇದೆ. ಮತ್ತು ವಿದೇಶಿಗರಿಗೆ 1000 ರು ಎಂಟ್ರಿ ಫೀಸ್ ಇದೆ. ಇನ್ನು ಅರಮನೆಗೆ ಭೇಟಿ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ 10 ರಿಂದ ಸಂಜೆ 5:30 ಇದೆ. ಇನ್ನು ನೀವು ಝೂಗೆ ಹೋಗ್ತೀರಾ ಅಂತಾದ್ರೆ ಅಲ್ಲಿ ವಯಸ್ಕರಿಗೆ 100 ರೂಪಾಯಿ, 5 ರಿಂದ 12 ವರ್ಷ ಒಳಗಿನವರಿಗೆ 40 ರಿಂದ 60 ರೂಪಾಯಿ, ಇನ್ನು 5 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಇದೆ. ಇನ್ನು ಝೂ ಭೇಟಿ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ 8:30 ಸಂಜೆ 5:00 ಇರುತ್ತೆ. ಇನ್ನು ಕೆಲವು ದಿನ ಝೂ ಮುಚ್ಚಿರುವ ಸಾಧ್ಯತೆಯೂ ಇರುತ್ತೆ. ಇದನ್ನು ನೀವು ವಿಚಾರಿಸಿಕೊಂಡು ಹೋಗೋದು ಉತ್ತಮ. ಇನ್ನು ಬೃಂದಾವನ ಗಾರ್ಡನ್ ವಯಸ್ಕರಿಗೆ 15 ರು, ಮಕ್ಕಳಿಗೆ ಕೇವಲ 5 ರು. ಇದರ ಭೇಟಿ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ 6 ರಿಂದ ಸಂಜೆ 8 ಗಂಟೆ. ಇಲ್ಲಿನ ವಿಶೇಷ ಅಂದ್ರೆ ಅದೇ ರಾತ್ರಿ ಸಮಯದ ಮ್ಯೂಸಿಕಲ್ ಫೌಂಟೈನ್, ಅಂದ್ರೆ ನೃತ್ಯ ಕಾರಂಜಿ. ಸಮಯವಿದ್ರೆ ಚಾಮುಂಡಿ ಬೆಟ್ಟವನ್ನು ನೀವು ವಿಸಿಟ್ ಮಾಡಬಹುದು. ಒಟ್ಟಾರೆ ಪ್ಯಾಲೇಸ್ ಇಂದ ಝೂಗೆ 3 ರಿಂದ 4 ಕಿಲೋಮೀಟರ್ ಆಗುತ್ತೆ. ಇನ್ನು ಝೂ ನಿಂದ ಬೃಂದಾವನ ಗಾರ್ಡನ್ಗೆ 22 ರಿಂದ 24 ಕಿಲೋಮೀಟರ್ ದೂರ ಇದೆ. ಇನ್ನು ಪ್ಯಾಲೇಸ್ ಇಂದ ಚಾಮುಂಡಿ ಬೆಟ್ಟಕ್ಕೆ 13 ಕಿಲೋಮೀಟರ್ ಇದೆ. ಇನ್ನು ಮೈಸೂರಿಗೆ ಬೆಸ್ಟ್ ವಿಸಿಟ್ ಟೈಮ್ ಅಂತ ಹೇಳಿದ್ರೆ ಅಕ್ಟೋಬರ್ ರಿಂದ ಫೆಬ್ರವರಿ ಆಗಿದೆ. ಬೃಂದಾವನಕ್ಕೆ ಹೋದ್ರೆ ರಾತ್ರಿ ಫೌಂಟೈನ್ ಶೋ ಮಾತ್ರ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಅದೇ ಮೈಸೂರಿನ ಮ್ಯಾಜಿಕ್ ಆಗಿದೆ. ಇನ್ನು ಎರಡನೇದಾಗಿ ಹೇಳೋದಾದ್ರೆ ಕೂರ್ಗ್ ಅಥವಾ ಮಡಿಕೇರಿ. ಇದು ಕಾಫಿಯ ನಾಡು. ಮಂಜು, ತಂಪು ಗಾಳಿ, ಕಾಫಿ ತೋಟಗಳು ಇದೆ ಕೂರ್ಗ್. ಇಲ್ಲಿ ಅಬ್ಬೆ ಫಾಲ್ಸ್, ರಾಜ ಸೀಟ್, ತಲಕಾವೇರಿ ಎಲ್ಲವೂ ನೇಚರ್ ಲವರ್ಗಳಿಗೆ ಹೆವನ್. ಹೆಡ್ ಕ್ವಾರ್ಟರ್ ಮಡಿಕೇರಿ. ಹೆಚ್ಚಿನ ಸ್ಪಾಟ್ಸ್ ಅದರ ಸುತ್ತಮುತ್ತಲೇ ಇದೆ. ಎಂಟ್ರಿ ಫೀಸ್ ಬಂದ್ಬಿಟ್ಟು ರಾಜ ಸೀಟ್ ಗಾರ್ಡನ್ಗೆ ವಯಸ್ಕರಿಗೆ ಕೇವಲ 5 ರು, ಮಕ್ಕಳಿಗೆ ಫ್ರೀ. ಗಾಡಿ ಪಾರ್ಕಿಂಗ್ ಚಾರ್ಜಸ್ ಮಾತ್ರ ನೀವು ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಇನ್ನು ಬೆಸ್ಟ್ ವಿಸಿಟ್ ಟೈಮ್ ಅಂತ ಹೇಳಿದ್ರೆ ಅಕ್ಟೋಬರ್ ನಿಂದ ಮಾರ್ಚ್ ಆಗಿದೆ. ಶಾಂತವಾದ ಫ್ಯಾಮಿಲಿ ಸ್ಟೇ ಬೇಕಾ? ಕೂರ್ಗ್ ಬೆಸ್ಟ್ ಚಾಯ್ಸ್ ಆಗಿದೆ ನಿಮಗೆ. ಇನ್ನು ಮೂರನೇದಾಗಿ ಹೇಳೋದಾದ್ರೆ ಹಂಪಿ. ಸ್ನೇಹಿತರೆ, ಹಂಪಿಯಲ್ಲಿ ಪ್ರತಿ ಕಲ್ಲುಗಳು ಇತಿಹಾಸವನ್ನ ಹೇಳುತ್ತೆ. ಇಲ್ಲಿ ಓಡಾಡ್ತೀರಾ ಅಂದ್ರೆ ನಿಜವಾಗಿಯೂ ಕಾಲ ಹಿಂದಕ್ಕೆ ಹೋಗಿರೋ ಫೀಲಿಂಗ್ ಬರುತ್ತೆ. ವಿಜಯನಗರ ಸಾಮ್ರಾಜ್ಯದ ಅದ್ಭುತ ಅವಶೇಷಗಳು ನೀವಿಲ್ಲಿ ಕಾಣಬಹುದು. ಬಳ್ಳಾರಿಯಿಂದ ಸುಮಾರು 12 ರಿಂದ 15 ಕಿಲೋಮೀಟರ್ ದೂರ ಇದೆ. ಎಂಟ್ರಿ ಫೀಸ್ ಕೆಲವು ಕಡೆ ಅಂದ್ರೆ ಆನೆಲಾಯ, ರಾಣಿಯರ ಬೇಸಿಗೆಯರ ಮನೆ, ಇಲ್ಲೆಲ್ಲ 50 ರಿಂದ 60 ರೂಪಾಯಿ ತನಕ ಇದೆ. ಇನ್ನು ವಿರೂಪಾಕ್ಷ ದೇವಸ್ಥಾನ ಮತ್ತು ಕಲ್ಲಿನ ರಥ ನೋಡ್ತೀರಾ ಅಂತಾದ್ರೆ ಅಲ್ಲಿ ಎಂಟ್ರಿ ಫೀಸ್ ಯಾವುದೂ ಇರೋದಿಲ್ಲ. ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ನವೆಂಬರ್ ನಿಂದ ಫೆಬ್ರವರಿ. ನೀವು ಹನುಮಂತನ ಭಕ್ತರಾಗಿದ್ರೆ ಹನುಮಂತನ ಜನ್ಮಸ್ಥಳ ಅಂಜನಾದ್ರಿ ಹಂಪಿಯಿಂದ ಕೇವಲ 22 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಇನ್ನು ಹಂಪಿಯಲ್ಲಿ ನೀವು ಗೈಡ್ ತೆಗೆದುಕೊಳ್ತೀರಾ ಅಂದ್ರೆ ಸ್ಟೋರೀಸ್ ಕೇಳೋದು ಅಲ್ಲಿ ಬಹಳ ಉತ್ತಮವಾಗಿರುತ್ತೆ. ಇನ್ನು ಗೈಡ್ ಚಾರ್ಜ್ ಬಂದ್ಬಿಟ್ಟು 300 ರಿಂದ 500 ರೂಪಾಯಿ ಆಗಿದೆ ಅಷ್ಟೇ. ಇನ್ನು ನಾಲ್ಕನೇದಾಗಿ ಜೋಗ್ ಫಾಲ್ಸ್. ಇದು ನೀರಿನ ಘರ್ಜನೆ. ಮಳೆಯ ನಂತರ ಇಲ್ಲಿ ಬಂದು ನೋಡಿದ್ರೆ ನೀರಿನ ಗದ್ದಲ, ಮಂಜು, ಮೋಡ ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ. ಶಿವಮೊಗ್ಗ ಕೇಂದ್ರ ಸ್ಥಾನ ಆಗಿದ್ದು ಇಲ್ಲಿಂದ ಸುಮಾರು 100 ಕಿಲೋಮೀಟರ್ ಸಾಗರ ಮೂಲಕ ಹೋಗ್ಬೇಕು. ಎಂಟ್ರಿ ಫೀಸ್ ಬಂದ್ಬಿಟ್ಟು 10 ರಿಂದ 20 ರು ಆಗಿದೆ ಅಷ್ಟೇ. ಈಗ ಜೋಗ್ ಫಾಲ್ಸ್ ರಿನೋವೇಷನ್ ನಡೀತಾ ಇದೆ. ಮುಂದೆ ಎಂಟ್ರಿ ಫೀಸ್ ಜಾಸ್ತಿ ಮಾಡಿದ್ರು ಮಾಡಬಹುದಾಗಿದೆ. ಸ್ನೇಹಿತರೆ, ಬೆಸ್ಟ್ ಟೈಮ್ ಬಂದ್ಬಿಟ್ಟು ಜೂನ್ ನಿಂದ ಅಕ್ಟೋಬರ್, ಅಂದ್ರೆ ಮಳೆಗಾಲ ಬೆಸ್ಟ್ ಟೈಮ್. ಹತ್ತಿರದಲ್ಲಿ ಬೋಟಿಂಗ್ ಪಾಯಿಂಟ್ ಇದ್ದು ಅದನ್ನು ಕೂಡ ನೀವು ಎಂಜಾಯ್ ಮಾಡಬಹುದು. ಇದು ಫ್ಯಾಮಿಲಿಗೆ ಹೇಳಿ ಮಾಡಿಸಿದ ಸ್ಪಾಟ್ ಆಗಿದೆ. 5ನೇದಾಗಿ ಚಿಕ್ಕಮಗಳೂರು. ಇಲ್ಲಿ ಡ್ರೈವ್ ಮಾಡೋದೇ ಒಂಥರ ಥೆರಪಿ ಇದ್ದ ಹಾಗೆ. ಹಸಿರು ಬೆಟ್ಟ, ಮಂಜು,
ಕಾಫಿ ಫುಲ್ ರಿಲ್ಯಾಕ್ಸೇಷನ್. ಮುಳ್ಳಯ್ಯನಗಿರಿ ಶಿಖರದ ಜೊತೆಗೆ ಕೆಮ್ಮಣ್ಣು ಗುಂಡಿಯನ್ನು ಕೂಡ ನೀವು ನೋಡಬಹುದು. ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ ಮುಳ್ಳಯ್ಯನಗಿರಿಯಿಂದ. ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಫಾಲ್ಸ್ ಗಳನ್ನ ನೀವು ನೋಡಬಹುದು. ಚಿಕ್ಕಮಗಳೂರಿನಲ್ಲಿ ಫಾಲ್ಸ್ ಗಳ ಪಟ್ಟಿಯನ್ನ ನಾನು ಒಂದು ವಿಡಿಯೋದಲ್ಲಿ ವಿವರಿಸಿದ್ದೇನೆ. ಆ ವಿಡಿಯೋನ ಬೇಕಾದ್ರೆ ನೀವು ರೆಫರ್ ಮಾಡಬಹುದು. ಲಿಂಕ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುತ್ತೇನೆ. ಸ್ನೇಹಿತರೆ, ಹೆಡ್ ಕ್ವಾರ್ಟರ್ ಚಿಕ್ಕಮಗಳೂರಿಂದ ಕೇವಲ 25ರಿಂದ 30 ಕಿಲೋಮೀಟರ್ ದೂರದಲ್ಲಿದೆ ಮುಳ್ಳಯ್ಯನಗಿರಿ ಅಷ್ಟೇ. ಇನ್ನು ಎಂಟ್ರಿ ಫೀಸ್ ಬಗ್ಗೆ ಹೇಳಬೇಕಂದ್ರೆ ಹೆಚ್ಚಿನ ಕಡೆ ಫ್ರೀ ಆಗಿದೆ. ಇನ್ನು ನೀವು ವಿಸಿಟ್ ಮಾಡ್ಲಿಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಸೆಪ್ಟೆಂಬರ್ ನಿಂದ ಫೆಬ್ರವರಿ ಆಗಿದೆ. ಇಲ್ಲಿ ಸನ್ ರೈಸ್ ಮತ್ತು ಸನ್ಸೆಟ್ ಮಾತ್ರ ನೀವು ಮಿಸ್ ಮಾಡಲೇಬೇಡಿ. ಸ್ನೇಹಿತರೆ, ಈ 5 ಸ್ಪಾಟ್ಗಳು ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಇನ್ನು ಉಳಿದ 5 ಸ್ಪಾಟ್ಗಳನ್ನ ವಿಡಿಯೋದ 2ನೇ ಭಾಗದಲ್ಲಿ ವಿವರಿಸಿದ್ದೇನೆ. ಅದನ್ನು ಕೂಡ ನೀವು ಒಮ್ಮೆ ಚೆಕ್ ಮಾಡಬಹುದು. ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ ನ ತಿಳಿಸಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಿಸರ್ಗಯಾನ. ಧನ್ಯವಾದಗಳು.